ನಾವು ತರಿಸಿರೋ ಮೀನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಮ್ಯಾರಿನೇಷನ್ ಆಗಿರೋದು. ಯಾವ ಸೈಜಲ್ಲಿದೆ ನೋಡಿ ಮೀನು. ಓಹೋ ಓಹೋ ಆಮೇಲೆ ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಡ್ಯೂಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದೀವಿ ಗೊತ್ತಾ? ರಾಮಚಂದ್ರಪುರ ಹನುಮಾನ್ ಲೇಔಟ್ ಅಂತ, ಇದು ವಿದ್ಯಾರಣ್ಯಪುರ ಕಡೆಗೆ ಬರುತ್ತೆ. ಸೊ ರಾಮಚಂದ್ರಪುರ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಶ್ರೀರಾಮ್ಪುರದು ರಾಮಚಂದ್ರಪುರ ಅಲ್ಲ, ಇದು ವಿದ್ಯಾರಣ್ಯಪುರ ಹತ್ರ ಇರೋ ರಾಮಚಂದ್ರಪುರ. ಇಲ್ಲಿ ಹನುಮಾನ್ ಲೇಔಟ್ ಅನ್ನೋ ಜಾಗದಲ್ಲಿ ಒಂದು ತವಾ ಫಿಶ್ ಫ್ರೈ ತಿನ್ನೋಣ ಅಂತ ಬಂದಿದೀವಿ. ಆಕ್ಚುಲಿ BL ಸರ್ಕಲ್ ವಿದ್ಯಾರಣ್ಯಪುರ ಕಡೆ ಸ್ವಲ್ಪ ಈ ಫಿಶ್ ಫ್ರೈ ಎಲ್ಲಿದೆ ಅಂತ ಹುಡುಕ್ಬೇಕಾದ್ರೆ ತುಂಬಾ ದೂರದಲ್ಲಿತ್ತು. ಅದರಲ್ಲಿ ನೀವೇನಾದ್ರೂ ಸುತ್ತಮುತ್ತ ಈ ಭಾಗದಲ್ಲಿದ್ರೆ ಫಿಶ್ ಹಟ್ ಅನ್ನೋ ಈ ತವಾ ಫಿಶ್ ಫ್ರೈಗೆ ಬರ್ಬೋದು. ಚೆನ್ನಾಗಿದೆ, ಒಂಥರ ಚಿಕ್ಕದಾಗಿದೆ ಆಂಬಿಯನ್ಸ್. ಒಂದು 10 ಜನ, ಒಂದು 10 ಜನ ಕೂತ್ಕೋಬಹುದು. ಆದ್ರೆ ಫಿಶಸ್ ಎಲ್ಲ ಇಲ್ಲಿ ತುಂಬಾ ಫ್ರೆಶ್ ಆಗಿ ಇವರು ಮಂಗಳೂರು, ತಮಿಳ್ನಾಡಿಂದ ಸೀ ಫುಡ್ಸ್ ಎಲ್ಲ ತರಿಸ್ತಾರೆ. ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ. ಜಿಲೇಬಿ ಆಬ್ವಿಯಸ್ಲಿ ಎಲ್ಲ ಕಡೆ ಸಿಗುತ್ತೆ, ಇಲ್ಲೂ ಕೂಡ ಜಿಲೇಬಿ ಇದೆ. ಅಂಡ್ ಇಲ್ಲಿ ಬೇರೆ ಬೇರೆ ಸೀ ಫುಡ್ಸ್ ಎಲ್ಲ ಸಿಗುತ್ತೆ. ಅದರಲ್ಲಿ ಪ್ರಾನ್ಸು ಮತ್ತೆ ಬಾಷಾ ಅಂತ ಫಿಶ್ ಸಿಗುತ್ತೆ. ಇನ್ನು ಬೇರೆ ಬೇರೆ ವೆರೈಟೀಸ್ ಆಫ್ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ. ಅಂಡ್ ಇವರು ಹೋಮ್ ಮೇಡ್ ಮಸಾಲೆಯಿಂದ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಗಮ್ ಅಂತ ಇದೆ. ಬನ್ನಿ, ಹೆಚ್ಚಿನ ಮಾಹಿತಿನ ಇಲ್ಲಿನ ಮಾಲೀಕರ ಹತ್ರನೇ ಮಾತಾಡಿ ತಿಳ್ಕೊಂಡು ನಾವು ಕೂಡ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಫಿಶ್ ಹೇಗಿದೆ ಅಂತ. ಈ ಕಡೆ ಸುತ್ತಮುತ್ತ ಇರೋರು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಮಾಲೀಕರು ತುಂಬಾ ಬಿಸಿ ಇದ್ದಾರೆ, ಫಿಶ್ ಫ್ರೈ ಮಾಡ್ತಾ ಇದಾರೆ, ಹಾಗೆ ಮಾತಾಡ್ಸೋಣ ಅವ್ರ ಹತ್ರ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಜು ಅಂತ. ರಾಜು. ಹಾ ಸರ್. ಸರ್ ಎಷ್ಟು ವರ್ಷ ಆಯ್ತು ಫಿಶ್ ಫ್ರೈ? ಸರ್ ಇಲ್ಲಿ ನಾವು ಶುರು ಮಾಡಿ 3.5 ವರ್ಷ ಆಗಿದೆ. 3.5 ವರ್ಷ ಆಯ್ತು. ಸರ್ ಫಸ್ಟ್ ಚಿಕ್ಕದಾಗಿ ಆಪೋಸಿಟ್ ಅಲ್ಲಿ ಸೈಟ್ ಅಲ್ಲಿ ಚಿಕ್ಕದಾಗಿ ಶುರು ಮಾಡಿರೋದು. ಇವಾಗ ಇಲ್ಲಿ ಅಂಗಡಿಗೆ ಬಂದ್ಬಿಟ್ಟು ಒಂದು 3.5 ವರ್ಷ ಆಗಿದೆ. ಒಂದೊಂದಾಗಿ ರೆಡಿ ಮಾಡಿ ಹಂಗೆ ಬೆಳೆಸಿ ಇಷ್ಟೊಂದು ರೆಡಿ ಮಾಡಿದೀವಿ ನಾವೇನು. ನಿಮ್ಮಲ್ಲಿ ಯಾವ್ಯಾವ ತರ ಫಿಶ್ ಸಿಗುತ್ತೆ? ಏನ್ ಸ್ಪೆಷಲ್ ನಿಮ್ಮಲ್ಲಿ ಬೇರೆ ಫಿಶ್ ಕಂಪೇರ್ ಮಾಡೋದು, ಬೇರೆ ಸ್ಟಾಲ್ ಕಂಪೇರ್ ಮಾಡಿದ್ರೆ? ಸರ್ ರೆಗ್ಯುಲರ್ ಫಿಶ್ ಅವರು ಚಿಕ್ಕದಾಗಿ ಕೆರೆ ಫಿಶ್ ಎಲ್ಲ ಹಾಕ್ತಾರೆ. ನಮ್ದು ಸಮುದ್ರ ಫಿಶ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಮತ್ತೆ ಬರೋದೆಲ್ಲ ಆಂಧ್ರ ಕಡೆಯಿಂದ, ತಮಿಳ್ನಾಡು ಕಡೆಯಿಂದ ಮೆಟೂರ್ ಡ್ಯಾಮ್ ಫಿಶ್, ಆ ತರ ಡ್ಯಾಮ್ ಫಿಶ್ ಗಳೆಲ್ಲ ತರ್ತೀವಿ ನಾವು. ಮಂಗಳೂರು ಕಡೆಯಿಂದ ಫಿಶ್ ಗಳು ಬರ್ತದೆ ಜಾಸ್ತಿ. ಅಂಜಲ್ ಫಿಶ್, ಶೀಲಾ ಫಿಶ್, ಶಂಕರ ಮಾಡ್ತೀವಿ. ಇದು ತರ ಇನ್ನು ಪ್ರಾನ್ಸ್ ದೊಡ್ಡದಾಗಿ ಇರೋ ತರ ಟೈಗರ್ ಪ್ರಾನ್ಸ್, ವೈಟ್ ಪ್ರಾನ್ಸ್ ಎಲ್ಲ ಮಾಡ್ತೀವಿ ನಾವು. ಸರ್ ಅದು ದೊಡ್ಡ ಫಿಶ್ ಇದೆಯಲ್ಲ, ಅದು ಇದು ಶೀಲಾ ಫಿಶ್. ಇದು ಶೀಲಾನು ಇದೆ. ಅದು ಆಕ್ಚುಲಿ ಬೋನ್ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ. ಅದು ತುಂಬಾ ಕಸ್ಟಮರ್ ಬಂದು ರಿಪೀಟೆಡ್ ಆಗಿ ಕೇಳೋ ಫಿಶ್. ಅದು ಯಾವಾಗ ಬಂದ್ರೂ ಡಿಮ್ಯಾಂಡ್ ಅಲ್ಲಿ ಕಸ್ಟಮರ್ ಪ್ರಿಯರ್ ಆಗಿ ಬುಕ್ ಮಾಡಿ ತಗೊಳ್ಳೋ ಫಿಶ್. ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ? ಸ್ವಿಗ್ಗಿ ಝೊಮ್ಯಾಟೊ ಕಡೆನೂ ಮಾಡ್ತೀವಿ ನಾವು. ಡೆಲಿವರಿ ಇದೆ. ಇಲ್ಲಿಂದ ರಾಮಚಂದ್ರಪುರ ಇಂದ 12 ಕಿಲೋಮೀಟರ್ ರೇಡಿಯಸ್ಗೆ ನಮ್ದು ಡೆಲಿವರಿ ಸಿಗುತ್ತೆ. ಅದರಲ್ಲಿ ಗುಡ್ ರೇಡಿಯಸ್ ಚೆನ್ನಾಗಿರೋ ರೇಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿ ಮಾಡ್ತಾವ್ರೆ ನಮಗೂ. ಆಮೇಲೆ ರೇಟ್ ಎಲ್ಲ ಸರ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಿಕ್ಕಿದು ದೊಡ್ಡದು, ಅದಕ್ಕಿಂತ ದೊಡ್ಡದು ಈ ತರ ರೆಗ್ಯುಲರ್ ಫಿಶ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಚಿಕ್ಕಿದು 60 ರೂಪೀಸ್ ಇಂದ ಶುರು ಮಾಡ್ತೀವಿ ನಾವು. ಮ್ಯಾಕ್ಸಿಮಮ್ ಅಂದ್ರೆ ಜಿಲೇಬಿ ಫಿಶ್ ಚಿಕ್ಕದಾಗಿ 60 ಇಂದ ಶುರು ಮಾಡ್ತೀವಿ, 150 ತನಕ ಮಾಡ್ತೀವಿ. ಮಾರ್ಕೆಟ್ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂಜಲ್ 150 ಇಂದ ಮಾಡ್ತೀವಿ, 250 ತನಕ ಮಾಡ್ತೀವಿ. ದೊಡ್ಡದು ಸ್ಲೈಸು, ಚಿಕ್ಕದು ಅದೆಲ್ಲ ಬರುತ್ತದೆ. ಓಕೆ ಸರ್, ಥ್ಯಾಂಕ್ ಯು. ನಾವು ಕೂಡ ಇವಾಗ ಟೇಸ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಸೊ ಸ್ನೇಹಿತರೆ, ನಾವು ತರಿಸಿರೋ ಮೀನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು, ಫುಲ್ಲು ಫ್ರೆಶ್ ಆಗಿದೆ. ಈ ಮೀನ್ ಹೆಸರು ಶೀಲಾ ಅಂತ ಹೇಳ್ಬಿಟ್ಟು, ನೋಡಿ ಯಾವ ತರ ಇದೆ. ವಾವ್, ನೋಡ್ತಾ ಇದ್ದೀರಾ ಯಾವ ತರ ಇದೆ ಅಂತ? ಓಹೋ, ಕಂಪ್ಲೀಟ್ಲಿ ಫ್ರೆಶ್ ಆಗಿದೆ ಗುರು ಮೀನ್. ಇದು ಒಂದು ತಟ್ಟೆ ಫುಲ್ಲು ಸಾಲ್ತಾ ಇಲ್ಲ, ಇದು ತುಂಬಾ ದೊಡ್ಡದಾಗಿದೆ ಮೀನು. ಸೊ ನೋಡಿ ಯಾವ ತರ ಇದೆ ಅಂತ ನೋಡ್ತಾ ಇದ್ದೀರಾ. ಪೀಸು ಇವ್ರದೇ ಆದಂತ ಹೋಮ್ ಮೇಡ್ ಮಸಾಲ ಹಾಕಿರೋಂಥ ಮೀನು. ಸಖತ್ ಗಾತ್ರದಲ್ಲಿದೆ ಮಾತ್ರ. ಬಾಯಲ್ಲಿ ನೀರು ಬರ್ತಾ ಇದೆ. ಮಾತಾಡಿಲ್ಲ, ಬಾಯಿ ಪೂರ್ತಿ ತುಂಬ್ಕೊಂಡ್ಬಿಟ್ಟಿತ್ತು ಮೀನು, ಮಾತಾಡೋಕು ಆಗ್ತಿರ್ಲಿಲ್ಲ. ವಾವ್. ಫಸ್ಟ್ ಆಫ್ ಆಲ್ ಮಸಾಲ ಮೇಲ್ಗಡೆ ಕ್ಲೀನ್ ಆಗಿ ಮ್ಯಾರಿನೇಟ್ ಆಗಿದೆ, ಇರ್ಕೊಂಡ್ಬಿಟ್ಟಿದೆ ಮಸಾಲ ಒಳಗಡೆ, ಫುಲ್ ಒಳಗೆ ತನಕ ಇರ್ಕೊಂಡ್ಬಿಟ್ಟಿದೆ. ಮೀಟ್ ಅಂತೂ ಸಖತ್ತಾಗಿದೆ ಗುರು. ಅಂದ್ರೆ ಫಸ್ಟ್ ಆಫ್ ಆಲ್ ಮೀನು ಫ್ರೆಶ್ ಆಗಿರೋದ್ರಿಂದ ಆ ಮೀಟ್ ಕ್ವಾಲಿಟಿನೂ ಅಷ್ಟೇ. ನೋಡಿ, ಮೀಟ್ ಕ್ವಾಲಿಟಿನೂ ಕೂಡ ಅಷ್ಟೇ ಫ್ರೆಶ್ ಆಗಿದೆ. ಆ್ಯಂಡ್ ಮಸಾಲ ಕೂಡ
ತುಂಬ ಕ್ಲೀನಾಗಿ ಮ್ಯಾರಿನೇಷನ್ ಆಗಿರೋದ್ರಿಂದ ಸಖತ್ ಜ್ಯೂಸಿ ಆಗಿದೆ ಮಾತ್ರ. ಬಾಯಲ್ಲಿ ಸೀರಿಯಸ್ಲಿ ನಿಮಗೆ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಬಂದರೆ ಮಾತೇ ಆಡಲ್ಲ, ಸೈಲೆಂಟಾಗಿ ಮೀನು ತಿಂತ ಅದನ್ನ ಎಂಜಾಯ್ ಮಾಡ್ತಾ ಇರ್ತೀರಾ. ಆ ಥರ ಇದೆ ಟೇಸ್ಟು. ಶೀಲಾ ಮೀನು ಸೂಪವಾಗಿತ್ತು. ಇವಾಗ ನೆಕ್ಸ್ಟು ಯಾವ ಮೀನಿದೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಎಲ್ಲೇ ಹೋದ್ರು ಡಿಫಾಲ್ಟ್ ಆಗಿ ಪ್ರಾನ್ಸ್ನ ತರಿಸೋದು ಮಾತ್ರ ಮರೆಯೋದಿಲ್ಲ. ಇದಕ್ಕೆ ನಿಂಬೆಹಣ್ಣನ್ನು ಕೊಟ್ಟಿರ್ತಾರೆ. ಬೀಜ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಬೀಜ ಎಲ್ಲ ತೆಗೆದು ನಿಂಬೆಹಣ್ಣನ್ನು ಹಾಗೇ ಹಿಂಡಿರಿ. ಪ್ರಾನ್ಸು ಮೀಡಿಯಮ್ ಸೈಜ್ ಪ್ರಾನ್ಸ್ ಇದು. ಆ್ಯಕ್ಚುಲಿ ಇವ್ರ ಹತ್ರ ಟೈಗರ್ ಪ್ರಾನ್ಸು ಸಿಗುತ್ತೆ. ಸೊ ನಮ್ಮ ದುರಾದೃಷ್ಟ ಇವತ್ತಿರಲಿಲ್ಲ. ಕ್ಲೀನಾಗಿ ಮ್ಯಾರಿನೇಷನ್ ಆಗಿರೋದು ನಮ್ಮ ಕಣ್ಮುಂದೆ ನೋಡ್ಬೋದು. ಕೂಡ ಪ್ರಾನ್ಸ್ ಕೂಡ ತುಂಬಾ ಫ್ರೆಶ್ ಆಗಿದೆ. ಟೇಸ್ಟ್ ಮಾಡುವ ಸಮಯ. ಚಿಯರ್ಸ್. ವಾವ್, ಪ್ರಾನ್ಸ್ ಫ್ರೆಶ್ ಆಗಿದೆ. ಆ್ಯಂಡ್ ಮಸಾಲ ಕೂಡ ಅಷ್ಟೇ, ಹೋಮ್ ಮೇಡ್ ಮಸಾಲ. ಎಲ್ಲದಕ್ಕೂ ಒಂದೇ ಮಸಾಲ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರಾನ್ಸು ಮತ್ತು ಬೇರೆ ಬೇರೆ ಫಿಶಸ್ದು ಅದ್ರ ಮೀಟ್ ಟೇಸ್ಟು ಚೇಂಜ್ ಆಗುತ್ತೆ, ಆ ಮಸಾಲೆಗೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಅದೇ ರೀತಿ ಟೇಸ್ಟಿಯಾಗಿತ್ತು ಪ್ರಾನ್ಸು ಕೂಡ. ಫ್ರೆಶ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು. ಸ್ನೇಹಿತರೆ, ಇದು ಗುರು ಮೀನು ಸೈಜು ಅಂದರೆ ಇದು ಸಮುದ್ರದ ಮೀನು. ಅಗೈನ್ ಈ ಮೀನು ಹೆಸರು ಭಾಷಾ ಅಂತ ಹೇಳ್ಬಿಟ್ಟು ನೋಡಿ. ಇದು ಬಂದ್ಬಿಟ್ಟು ಸ್ಲೈಸ್ ಕೊಡ್ತಾರೆ ನಿಮಗೆ. ಯಾಕಂದರೆ ಇದು ತುಂಬಾ ದೊಡ್ಡದು ಬರುತ್ತೆ ಗಾತ್ರದಲ್ಲಿ. ಯಾವ ಸೈಜಲ್ಲಿದೆ ನೋಡಿ ಮೀನು. ಓಹೋ ಓಹೋ ಆಮೇಲೆ ಸಾಕತ್ ರೋಸ್ಟ್ ಆಗ್ಬಿಟ್ಟೈತೆ ಗುರು ಮೀನು. ನೋಡಿ ಯಾವ ಥರ ರೋಸ್ಟ್ ಆಗಿದೆ ಅಂತ. ಇದನ್ನು ಕೂಡ ತಿನ್ನುವಂಥ ಸಮಯ. ಆಹಾ, ಸ್ಲೈಸ್ ಸಖತ್ತಾಗಿ ಕಾಣ್ತಾ ಇದೆ ನನಗೆ. ಸೊ ಓಪನ್ ಮಾಡೋಣ. ನೋಡಿ, ಭಾಷಾ ಮೀನು ಫುಲ್ಲು ಮೀಟ್ ಇರುತ್ತಿದ್ದು. ಇದರಲ್ಲಿ ನಿಮಗೆ ಬೋನ್ ಬರಲ್ಲ, ಬೋನ್ಲೆಸ್ ಇದು. ಮ್ಯಾರಿನೇಷನ್ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ತುಂಬಾ ಸಾಫ್ಟ್ ಆಗಿದೆ ಮೀನಿದು. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಳ್ಳೆ ಹನಿ ಕೇಕ್ ತಿಂದಾಗಿದೆ ಮೀನಿದು. ಕೇಕ್ ಥರ ಪೀಸು ಪೂರ್ತಿಯಾಗಿ ಬಾಯಲ್ಲಿ ಹರಡುತ್ತೆ ಗುರು. ಆ್ಯಂಡ್ ಇದರಲ್ಲಿ ಬೋನ್ಸ್ ಇಲ್ಲ. ಬೋನ್ಸ್ ಇಲ್ಲದೆ ಇರೋದ್ರಿಂದ ನಿಶ್ಚಿಂತೆಯಿಂದ ಆರಾಮಕ್ಕೆ ಮೀನು ತಿನ್ನೋಕೆ ಬರದೇ ಇರೋರು ತಿನ್ಬೋದು. ಇದನ್ನು ಮಿಸ್ ಮಾಡ್ಕೊಳ್ಳದೆ ತರಿಸಿ. ಮೀನ್ದು ಟೇಸ್ಟು ಅದ್ಭುತ. ಮಸಾಲ ಸೂಪರು, ಖಾರವಾಗಿದೆ. ಜಾಸ್ತಿ ಖಾರ ಬೇಕು ಅಂದರೂ ಹಾಕಿಸ್ಕೋಬೋದು. ಇದೇ ಸಖತ್ ಡಾಮಿನೇಟ್ ಮಾಡ್ತಾ ಇದೆ ನನಗೆ. ಇದ್ರ ಜೊತೆಗೆ ನಿಂಬೆ ನಿಂತ್ಕೊಂಡು ತಿಂದರೆ ಇನ್ನೂ ಮಜಾ ಇರುತ್ತೆ ಗುರು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೀನು ಕಾಯ್ತಾ ಇದೆ, ಅದನ್ನು ತಿನ್ನೋಣ ಬನ್ನಿ. ಸ್ನೇಹಿತರೆ, ಈ ಮೀನು ಡಿಫಾಲ್ಟ್ ಆಗಿ ಎಲ್ಲೇ ಹೋದ್ರು ತರಿಸ್ಕೊಂಡು ತಿನ್ನುವಂಥ ಮೀನು. ಎನಿ ಗೆಸಸ್ ಯಾವ ಮೀನಿದು ಅಂತ? ಎಸ್, ಅಂಜಲ್ ತವಾ ಫ್ರೈ ಕೊನೆಗೂ ಬಂದಿದೆ. ಸೂಪರ್ ಆಗಿರುವಂಥ ಅಂಜಲ್ ತವಾ ಫ್ರೈ. ಇದು ಬಂದು ಪೀಸಸ್ ಎಲ್ಲ ಸ್ವಲ್ಪ ಈ ಥರನೇ ಕಟ್ ಆಗುತ್ತೆ. ಇದು ಲೇಯರ್ಸು ತಿಕ್ಕಾಗಿರುತ್ತೆ ನೋಡಿ. ನಿಮಗೆ ಲೇಯರ್ಸ್ ಎಲ್ಲ ಈ ಥರ ತಿಕ್ಕಾಗಿರುತ್ತೆ. ಅಂಜಲ್ ತವಾ ಫ್ರೈ ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ ಅಲ್ಲ? ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ಬಿಡೋಣ. ಬಟ್ ಏನೇ ಹೇಳಿ, ಸಮುದ್ರದ ಮೀನೇ ಹಬ್ಬ. ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಅಂಜಲ್ಲು ಅಷ್ಟೇ ಫ್ರೆಶ್ ಆಗಿ ಇವರು ಮಂಗಳೂರಿಂದ ತಮಿಳ್ನಾಡಿಂದನೂ ತರಿಸ್ತಾರೆ ಮೀನುಗಳು. ಫ್ರೆಶ್ ಆಗಿತ್ತು. ನಿಮಗೆ ಅಂಜಲ್ ಟೇಸ್ಟ್ ಗೊತ್ತೇ ಇರ್ಬೋದು. ಸ್ವಲ್ಪ ಥಿಕ್ನೆಸ್ ಬರುತ್ತೆ, ತುಂಬ ಸಾಫ್ಟ್ ಇರೋಲ್ಲ, ತುಂಬ ಹಾರ್ಡ್ ಆಗೋ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ. ಮಸಾಲ ಖಾರವಾಗಿ ಚೆನ್ನಾಗಿತ್ತು, ಸೂಪರ್ ಟೇಸ್ಟು. ಬನ್ನಿ ಇವಾಗ ರೂಪ್ ಚಂದ್ ಕಾಯ್ತಾ ಇದೆ, ಅದನ್ನು ತಿನ್ನೋಣ. ಸೊ ಈ ಮೀನೇನು ನೋಡ್ತಾ ಇದ್ದೀರಲ್ಲ, ಇದು ರೂಪ್ ಚಂದು. ಇದೊಂದು ಸ್ವಲ್ಪ ಸಾಫ್ಟ್ ಆಗಿದೆ ಅದು. ಆಹಾ, ರೂಪ್ ಚಂದು ಮುರಿತಾ ಇದ್ದಂಗೆ ಒಳ್ಳೆ ರೂಪದಲ್ಲಿದೆ ಇದು ರೂಪ್ ಚಂದ್ ಮಾತ್ರ. ಸಿಪ್ಪೆ ನೋಡಿ, ಮೀನ್ದು ಸಿಪ್ಪೆ ಕೂಡ ನೋಡಿ ಯಾವ ಥರ ಬಿಡಿಸ್ಕೊಂಡ್ಬರ್ತಾ ಇದೆ. ಆಹಾ ಆಹಾ, ಫುಲ್ಲು ಸಿಪ್ಪೆ 360 ಡಿಗ್ರಿ ಬಿಡಿಸ್ಕೊಂಬಂದ್ಬಿಡ್ತು. ಅದರಲ್ಲಿ
ಟೇಸ್ಟಿಯಾಗಿರೋ ರೂಪ್ಚಂದು. ಇದಕ್ಕೆ ಚಟ್ನಿ ಕೊಡ್ತಾರೆ. ನಿಮಗೆ ಚಟ್ನಿ ಕೊಡ್ತಾರೆ ಅಂತ ಹೇಳೋದೇ ಮರ್ತೋಗಿತ್ತು. ಇಲ್ಲಿ ನೋಡಿ, ಇಲ್ಲೇ ಇದೆ ಚಟ್ನಿ, ಪುದೀನಾ ಚಟ್ನಿ. ಇದರಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋಡುವ ರೂಪ್ಚಂದ್ ಹೇಗಿದೆ ಅಂತ. ಟೇಸ್ಟ್ ಏನು ಗುರು ಡಾಮಿನೇಟಿಂಗ್ ಮಾಡುತ್ತೆ. ಪ್ರೀವಿಯಸ್ ಆಗಿ ತಿನ್ನೋ ಮೀನ್ದು ಟೇಸ್ಟ್ ಮರ್ತೋಯ್ತು. ಇವಾಗ ಇದ್ರ ಟೇಸ್ಟೇ ಬಾಯಲ್ಲಿ ಹರಡ್ಕೊಂಡಿದೆ. ಯಾಕೆಂದ್ರೆ ಪ್ರತಿಯೊಂದು ಮೀನು ಫ್ರೆಶ್ ಆಗಿರೋದ್ರಿಂದ ಟೇಸ್ಟ್ ನಿಮಗೆ ಫುಲ್ಲಾಗಿ ಡಾಮಿನೇಟ್ ಮಾಡುತ್ತೆ. ಆ್ಯಂಡ್ ಮಸಾಲ ಖಾರಭರಿತವಾಗಿದೆ. ಈ ಚಟ್ನಿ ಅಂತೂ ಇನ್ನೂ ಸಖತ್ತಾಗಿದೆ. ಅದು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಹಾಕೊಂಡು ತಿಂದರೆ ಫುಲ್ಲು ಮಜಾ. ಇದ್ರ ಜೊತೆಗೆ ತಲೆ ತರಿಸಿದ್ದೀನಿ. ತಲೆ ಅಂದರೆ ನಂಗೆ ತುಂಬ ಇಷ್ಟ ಮೀನ್ದು. ಇವಾಗ ತಲೆ ತಿನ್ನೋಣ. ನಿಮ್ಮ ತಲೆ ಜಾಸ್ತಿ ತಿನ್ನಲ್ಲ, ಮೀನು ತಲೆ ತಿನ್ನೋಣ ಬನ್ನಿ. ಸೊ ಸ್ನೇಹಿತರೆ, ಫೈನಲ್ ಆಗಿ ನಾವು ಆರ್ಡ್ರ್ ಮಾಡಿರೋ ತಲೆ, ಇದು ರೂಪ್ಚಂದು ತಲೆ. ದೊಡ್ಡ ಗಾತ್ರದಲ್ಲಿ ಇದೆ ಗುರು, ಆದರೆ ಪೀಸ್ ಪೀಸ್ ಆಗ್ತಾ ಇದೆ. ನಿಮ್ಗೆ ಎತ್ತು ತೋರ್ಸೋಣ ಅಂದರೆ, ಬಟ್ ಸ್ಟಿಲ್ ಐ ಟ್ರೈ. ಪೀಸ್ ಆಗೋಯ್ತು ಗುರು. ಇದೊಂದು ಇಲ್ಲಿ ನೋಡಿ, ಇದೊಂದು ಪಾರ್ಟು ಮೀನಿಂದು ಕಣ್ಣು, ಆ ಕಡೆ ಪಾರ್ಟ್ ಇದು, ಕಿವಿ ಎಲ್ಲ ಇರುತ್ತಲ್ಲ ಆ ಕಡೆ ಪಾರ್ಟು. ಆ್ಯಂಡ್ ಇದು ಅಷ್ಟೇ, ಕಣ್ಣು, ಕಿವಿ, ಈ ಪಾರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ತಲೆಯಲ್ಲಿ. ಅದರಲ್ಲಿ ತಲೆ ಮಾಂಸ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ತಲೆ ಮಾಂಸ ಫುಲ್ಲು ಫ್ರೆಶ್ ಆಗಿದೆ. ಸ್ನೇಹಿತರೆ, ಅದರಲ್ಲೂ ಈ ತುಪ್ಪದಂಥ ಪೀಸ್ ಇರುತ್ತೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ತುಪ್ಪದ ಪೀಸು. ತುಪ್ಪ ಅಂತಾರೆ ಗೊತ್ತಾ, ಆ ಥರ. ತಲೆಯಲ್ಲಿ ಚಿಕ್ಕ ಚಿಕ್ಕ ಮುಳ್ಳು ಸಿಗುತ್ತೆ, ಹುಷಾರು, ಚುಚ್ಚುತ್ತದು. ಆ್ಯಂಡ್ ಸಗದಾಗಿತ್ತು ಗುರು ತಲೆ ಮಾತ್ರ. ಖಾರ ಹೆಂಗೆ ಅಂದರೆ ಮೂಗಲ್ಲಿ ಒಂಥರ ನೆಗಡಿ ಆದಂಗೆ ಆಗೋಯ್ತು ನನಗೆ ಆ ಖಾರಕ್ಕೆ. ಒಂದು ಜ್ಯೂಸಿಯಾಗಿ. ತಲೆನೂ ಅಷ್ಟೇ 100% ಸ್ಯಾಟಿಸ್ಫ್ಯಾಕ್ಟೆಡು. ಅದರಲ್ಲಿ ರೂಪ್ಚಂದು ತಲೆ, ಆಮೇಲೆ ಆ ಭಾಷಾ ಮೀನು ಇದೆಯಲ್ಲ ಅದು, ಆಮೇಲೆ ಎಸ್ಪೆಷಲಿ ಆ ಶೀಲಾ ಮೀನು, ಅದಂತೂ ಮರಿದೆ ಟ್ರೈ ಮಾಡಿ. ಇದಿಷ್ಟೆಲ್ಲ ಇನ್ನೂ ಇವ್ರ ಹತ್ರ ಜಾಸ್ತಿ ವೆರೈಟೀಸ್ ಇದೆ. ಅದರಲ್ಲಿ ಕೆಲವೊಂದಷ್ಟು ಮಾತ್ರ ನಾನು ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿರೋ ಮೀನು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಬಾಯಲ್ಲಿ ಹಂಗೇ ಉಳಿದಿರೋ ಟೇಸ್ಟು ಮೊದಲು ತಿನ್ನಲ್ಲ ಶೀಲಾ ಮೀನು ಅದು. ಅದಾದಮೇಲೆ ಎಲ್ಲ ಪ್ರತಿಯೊಂದು ಅಷ್ಟೇ ಬೇಗ ಬರಬೇಕು, ಖಾಲಿ ಆಗುತ್ತೆ. ಟೈಮಿಂಗ್ಸು ಸಂಜೆ 5 ಗಂಟೆಯಿಂದ ನೈಟು 11 ಗಂಟೆವರೆಗೂ ಇರುತ್ತೆ. ಆದರೆ ಅಷ್ಟುವರೆಗೂ ಮೀನುಗಳಿರಲ್ಲ, ಎಲ್ಲ ಬಂದು ಖಾಲಿ ಆಗೋಗುತ್ತೆ. ಜನ ನೋಡಿರ್ಬೋದು ನೀವು, ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಪಾಪ ಎಲ್ಲ ಅಲ್ಲೇ ನಿಂತಿದ್ದಾರೆ ಜನ. ಬಟ್ ಈ ಕಡೆ ವಿದ್ಯಾರಣ್ಯಪುರ, ಗಂಗಮ್ಮ ಸರ್ಕಲ್ಲು, ಆಮೇಲೆ BL ಸರ್ಕಲ್ಲು, ಈ ಕಡೆ ಸುತ್ತಮುತ್ತ ಈ ಥರ ಒಂದು ಮೀನು ಅಂಗಡಿ ಇದ್ದಿದ್ದು, ಐ ಮೀನ್ ಫಿಶ್ ತವಾ ಫ್ರೈ ಸ್ಟಾಲ್ ಇದ್ದಿದ್ದು ನಾನಂತೂ ನೋಡಿರಲಿಲ್ಲ. ಹೆಂಗೋ ಹುಡುಗಿ ಕಂಡಿಡ್ದಿದ್ದೀನಿ. ಇದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲದೆ ಇರೋದ್ರಿಂದ ಎಲ್ಲರೂ ಇಲ್ಲೇ ಬಂದು ತಿಂತಾರೆ ಜನ. ನೀವು ಕೂಡ ಒಂದ್ಸಲ ಬಂದು ಫಿಶ್ ಹಟ್ ಅನ್ನೋ ಈ ಜಾಗಕ್ಕೆ ಒಂದ್ಸಲ ಬಂದು ವೆರೈಟಿ ಆಫ್ ಟೇಸ್ಟಿ ಫಿಶಸ್ನ ಟ್ರೈ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಹೇಗನ್ನಿಸ್ತು ನನ್ನ ಇವತ್ತಿನ ಈ ಪ್ರಯತ್ನ? ಇಷ್ಟ ಆಯ್ತಾ? ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟೇಸ್ಟಿಯಾಗಿರೋ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಚಿಲ್ ಡ್ಯೂಡ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಎರಡನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ನೋಡ್ತಾ ಇರಿ ಚಿಲ್ ಡ್ಯೂಡ್ ಯೂಟ್ಯೂಬ್ ಚಾನಲ್. ಸರಿ, ಹಾಗಾದರೆ ಹೋಗಿ ಬರಲ್ಲ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲಿವರೆಗೂ ಲವ್ ಯು ಗೈಸ್, ಬಾಯ್.